ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮಲ್ಲಿ ಈಗ 22ನೇ ತಾರೀಕು ಪ್ರಾಜೆಕ್ಟ್ ಎಕ್ಸಿಬಿಷನನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗೆ BLS ಸ್ಟ್ಯಾಂಡರ್ಡ್ ಕ್ಲಬ್ಸ್ಗಳ ಒಂದು ಉದ್ಘಾಟನೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಅಂದರೆ ಅವತ್ತಿನ ದಿನ 2 ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ಒಂದು, ಕೊನೆಯ ವರ್ಷದ ವಿದ್ಯಾರ್ಥಿಗಳು ತಾವು ತಯಾರಿಸಿದಂತಹ ಪ್ರಾಜೆಕ್ಟ್ಸ್ಗಳನ್ನು ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು. ಆ ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ನು ಎಲ್ಲ ಪಬ್ಲಿಕ್ಗೂ ಕೂಡ ಒಂದು ಇರ್ತದೆ. ಅಂದರೆ ಅವರು ಕೂಡ ಬಂದು ವಿಟ್ನೆಸ್ ಮಾಡ್ಬೋದು. ಎರಡನೇದಾಗಿ BLS ಕ್ಲಬ್ಗಳನ್ನು ಕೂಡ ನಾವಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಇವುಗಳ ಬಗ್ಗೆ ಒಂದು ವಿವರವಾಗಿ ನಿಮಗೆ ತಿಳಿಸೋದಕ್ಕೆ ಅಂತಲೇ ಇದರ ಇನ್ಚಾರ್ಜ್ ಆಗಿರ್ತಕ್ಕಂತಹ ಡಾಕ್ಟರ್ ಭರತ್ KL, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮುಖ್ಯಸ್ಥರು, ಅವರು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಕೊಡ್ತಾ ಇದ್ದಾರೆ. ನಮಸ್ಕಾರ. ನಾಳೆ 22ನೇ ತಾರೀಕು ಬೆಳಗ್ಗೆ 10:30 ಪ್ರಾಜೆಕ್ಟ್ ಎಕ್ಸಿಬಿಷನ್ ಇಟ್ಕೊಂಡು ಫೈನಲ್ ಇಯರ್ ಪ್ರಾಜೆಕ್ಟ್ ಎಕ್ಸಿಬಿಷನ್. ಇದರಲ್ಲಿ ಸುಮಾರು 120ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಎಕ್ಸಿಬಿಟ್ ಆಗ್ತದೆ. ಸೊ ಇಲ್ಲಿ 7 ಡಿಪಾರ್ಟ್ಮೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಬಯೋಟೆಕ್ನಾಲಜಿ, ಒಟ್ಟು 7 ವಿಭಾಗದ ಪ್ರಾಜೆಕ್ಟ್ಗಳು ಪ್ರೆಸೆಂಟ್ ಮಾಡ್ತಾರೆ ಹುಡುಗರು. ಸೊ ಯೂಶಲಿ ಹೇಗೆ ಅಂದರೆ, ಒಂದು ಪ್ರಾಜೆಕ್ಟ್ ಅಂದರೆ ಕೇವಲ ಒಂದು ರೆಕಾರ್ಡಿಗೆ, ಒಂದು ರಿಪೋರ್ಟಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಹೋದ ವರ್ಷ ಕೂಡ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. 5 ಪ್ರಾಡಕ್ಟ್ ಹೊರಗೆ ಬಂದು, ಜೊತೆಗೆ ಇವತ್ತು ಎಲ್ಲ ಫ್ಯಾಕಲ್ಟಿದು 48 ಪೇಟೆಂಟ್ಗಳಿದ್ದಾವೆ ನಮ್ಮ ಕಾಲೇಜಿನ ಎಲ್ಲ ಫ್ಯಾಕಲ್ಟಿ. ಈಗ ಕರ್ನಾಟಕದಲ್ಲಿ 4ನೇ ಸ್ಥಾನದಲ್ಲಿ ನಾವು ಪೇಟೆಂಟ್ ಇದರಲ್ಲಿ. ಜೊತೆಗೆ 300ಕ್ಕೂ ಹೆಚ್ಚು 375 ಪಬ್ಲಿಕೇಶನ್ ಕೂಡ ಮಾಡಿದ್ವಿ ನಮ್ಮ ಫ್ಯಾಕಲ್ಟಿಯಿಂದ, ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು. ಆದ ಕಾರಣ ನಾವಿಲ್ಲಿ ಬರೀ ಪ್ರಾಜೆಕ್ಟ್ನ ರಿಪೋರ್ಟ್ಗೆ ಅಷ್ಟೇ ಸೀಮಿತ ಮಾಡಿದ್ರೆ, ಇದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು, ಪ್ರಾಡಕ್ಟ್ ಮಾಡಬೇಕು ಅಥವಾ ಪೇಟೆಂಟ್ ಅಥವಾ ರಿಸರ್ಚ್ ಪಬ್ಲಿಕೇಶನ್ ಲೆವೆಲ್ ತಗೊಂಡೋಗೋದಕ್ಕೋಸ್ಕರ, ಇದನ್ನು ಮೋಟಿವೇಶನ್ಗೋಸ್ಕರ ಹುಡುಗರನ್ನ ನೀವೆಲ್ಲ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಇದ್ರ ಜೊತೆಗೆ ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ನಾವು ಮಾತಾಡ್ತೀವಿ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಜೊತೆಗೆ IoT ಬೇಸ್ಡ್